ವೀಕ್ಷಕರೇ, ಸ್ಮಾರ್ಟ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ಸರ್ವ ಸಂಘಗಳ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳ ಸಭೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಮುರುಘರಾಜೇಂದ್ರ ಕಲ್ಯಾಣ ಮಂಟಪದ ಎದುರು ಹರಿಹರೇಶ್ವರ ಕಟ್ಟಡ ಕಾರ್ಮಿಕರ ಸಂಘದ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ಸರ್ವ ಸಂಘಗಳ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳ ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ ಗೌರವ ಅಧ್ಯಕ್ಷರಾದ ಕೆ ಮಂಜಪ್ಪ, ಅಧ್ಯಕ್ಷರಾದ ಎಂಎಚ್ ಭೀಮಣ್ಣ ಮಡಿವಾಳ್, ಉಪಾಧ್ಯಕ್ಷರಾದ ಅಂಜಿನಪ್ಪ, ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ ಹನುಮಂತಪ್ಪ, ಅಮಿತ್ ಸಾಬ್, ರೇವಣಸಿದ್ದಪ್ಪ, ಎಸ್ ಗುರಪ್ಪ, ಎಚ್ ಮಲ್ಲೇಶಪ್ಪ, ನಾಗರಾಜ್ ಅಲ್ವಾಗ್ಲು, ಹರೀಶ್ ಬಣಕಾರ್, ಅಬ್ದುಲ್ ರಫ್, ರಾಜಾ ನಾಯಕ್, ಟಿ.ಎಂ. ಮುರುಗೇಶ್, ಮಂಜುನಾಥ್ಚಾರಿ, ಮುನಾವರ್, ಸಂತೋಷ್, ಶಿವನಗೌಡ್ರ, ಜ್ಞಾನದೇವ್, ಕುಬೇರ್ ಚಿಗರಿ, ಮೊಹಮ್ಮದ್ ಅನೀಫ್ ಸಾಬ್, ಮಂಜುನಾಥ್ ಚೂರಿ, ನಾಗರಾಜು ಏಕೆ, ಮಂಜಪ್ಪ ಉಗ್ಗಿ, ರಸೂಲ್ ಸಾಬ್, ಷಣ್ಮುಖಪ್ಪ ಇನ್ನೂ ಹಲವಾರು ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು. ವರದಿ ಶೇಖ್ ಅಲ್ತಾಫ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಒಕ್ಕೂಟದಿಂದ ಕಾರ್ಮಿಕರಿಗೆ ಬ್ಯಾಡ್ಲಲ್ಲ ಯೋಜನೆ ತಂದು ಇವತ್ತು ನೋಡಿರ್ಬೋದು. ಕಾರ್ಮಿಕರಿಗೆ ಉಪಯೋಗ ಇಲ್ಲದ ವಸ್ತು ಈಗೇನು ಟೂಲ್ ಕಿಟ್ ಆಗಲಿ, RPT ಆಗಲಿ, ಸೇಫ್ಟಿ ಕಿಟ್ ಕೊಡ್ತಾರೆ. ಖಂಡಿತ ಆ ಒಬ್ಬ ಕಾರ್ಮಿಕ ಅದರಿಂದ ಕೆಲಸ ಮಾಡೋಂಥ ಅರ್ಹತೆ ಹೊಂದಿಲ್ಲವು. ಹಾಗಾಗಿ ನಾವು ಸರ್ಕಾರಕ್ಕೆ ಏನೇ ಎಚ್ಚರಿಕೆ ಕೊಡ್ತೀವಿ, ಮುಂದಿನ ದಿನಗಳಲ್ಲಿ ಇವು ಕೊಡಬೇಕಾದ ಇವತ್ತು ಹೇಳ್ತಾರೆ ಕಾನೂನಲ್ಲಿ ಒಂದು ಚೆಸ್ಸಿಗೆ ಇಷ್ಟು % ಕಾರ್ಮಿಕರಿಗೆ ಅವನ್ನ ಟೂಲ್ ಕಿಟ್ ಕೊಡ್ಬೇಕಂತ ಕೋರ್ಟ್ ಆದೇಶ ಮಾಡೋದು ಅಂತ ಹೇಳ್ತಾರೆ. ಕೋರ್ಟ್ ಆದೇಶ ಮಾಡೋ ಸ್ವಾಮಿ, ಒಳ್ಳೆ ಕೊಡ್ರಿ ಅಂತ ಆದೇಶ ಮಾಡ್ತಾರೆ, ನಿಮ್ಮಂಥ ಕಳಪೆ ಕಿಟ್ ಕೊಡ್ರಿ ಅಂತ ಆದೇಶ ಮಾಡಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೇ ಥರ ನೀವು ಕಿಟ್ಟು ಕಳಪೆ ಕಿಟ್ ಅನ್ನೋದು ಕೊಡೋಂತ ಕಂಡು ಬಂದರೆ ದಯಮಾಡಿ ಈ ಕಿಟ್ಗಳನ್ನು ನಾವು ಯಾವುದೇ ಕಾರ್ಮಿಕ ಎಲ್ಲೂ ತಗೊಳಲ್ಲ, ಇವನ್ನೆಲ್ಲ ಬೀದಿಗೆಸಿ ಅಂತ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಸರ್ಕಾರ ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಂಡು ಇದನ್ನು ಕೂಡಲೇ ರದ್ದುಪಡಿಸಿ ಮುಂದೆ ಏನು ಸಿಗುವಂಥ ಸವಲತ್ತುಗಳು ನಿಮಗೆ ಹೆಚ್ಚಿನಾಗಿ ಅನುಕೂಲ ಮಾಡಿಕೊಡ್ಬೇಕು. ಹಾಗೆ ಸವಲತ್ತುಗಳಿಗೆ ಗಮನ ಕೊಡಿರಿ. ನಮಗೆ ನಾವೇನು ಕೇಳಿಲ್ಲ, ನಿಮಗೆ ಕಿಟ್ ಕೊಡ್ರಿ, ನನಗೆ ಆರೋಗ್ಯ ಚೆಕ್ ಮಾಡ್ಸೋದು ಕೇಳಿದ್ರೆ ನಮಗೆ ಆರೋಗ್ಯ ಚೆಕ್ ಮಾಡಿಸಿ ಗೌರ್ಮೆಂಟಿನ ಸಾಕಷ್ಟು ಆಸ್ಪತ್ರೆಗಳಿದ್ದಾವೆ. ಹಾಗಾಗಿ ಇವತ್ತೇನು ನೀವೆಲ್ಲ ಸಂಚಾರಿ ಘಟಕ, ಸಂಚಾರಿ ಕ್ಲಿನಿಕ್ ಇಲ್ಲದಲ್ಲ, ಅವನ್ನೆಲ್ಲ ದಯಮಾಡಿ ನಿಲ್ಲಿಸಿ ಮುಂದಿನೊಳಗೆ ನಮಗೆ ಸಿಗುವಂಥ ಸವಲತ್ತುಗಳಿಗೆ ಗಮನ ಕೊಟ್ಟು ಈ ಸರ್ಕಾರ ಇದನ್ನು ಆದಷ್ಟು ಬೇಗ ಇದಕ್ಕೆ ಕ್ರಮ ತಗೊಂಡಿಲ್ಲ ಅಂದರೆ ಮುಂದಿನ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾಯಿದ್ದೀವಿ. ಏನು ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಕಾರ್ಮಿಕರಿಗೆ ಆಗ್ತಾ ಇರತಕ್ಕಂತಹ ದೋಷ, ಕಾರ್ಮಿಕರ ವಿರೋಧಿ ನೀತಿಗಳನ್ನು ಕಾರ್ಮಿಕ ಮಂಡಳಿ ಅನುಸರಿಸ್ತಾ ಇದೆ. ಇದ್ರ ವಿರುದ್ಧವಾಗಿ ಈಗಾಗಲೇ ರಾಜ್ಯದಾದ್ಯಂತ ಕಾರ್ಮಿಕರ ಆಕ್ರೋಶ ಭುಗಿಲೆದ್ದಿದೆ. ಈ ವಿಚಾರವಾಗಿ ಅವರು ಮೂಲಭೂತ ಯೋಜನೆಗಳನ್ನು ಹೊರತುಪಡಿಸಿ ಅನಾವಶ್ಯಕ ಟೆಂಡರ್ಗಳನ್ನು ತರ್ತಾ ಇದ್ದಾರೆ. ಈ ಅನಾವಶ್ಯಕ ಟೆಂಡರ್ಗಳ ಯೋಜನೆಗಳನ್ನು ನಿಲ್ಲಿಸಬೇಕು ಅಂತೇಳಿ ಇವತ್ತು ನಾವು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿ ಎಲ್ಲ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲೆಗಳಿಂದ ಕಾರ್ಮಿಕ ಮುಖಂಡರು ಬಂದು ಇದ್ರ ವಿರುದ್ಧವಾಗಿ ಧ್ವನಿಯನ್ನು ಎತ್ತಕ್ಕಂಥದ್ದು. ಇದನ್ನು ಈ ಕೂಡಲೇ ಅನಾವಶ್ಯಕ ಟೆಂಡರ್ ಯೋಜನೆಗಳನ್ನು ನಿಲ್ಲಿಸಿ ಮೂಲಭೂತ ಯೋಜನೆಗಳಿಗೆ ಒತ್ತು ಕೊಡಬೇಕು. ಏನೀಗ ಆಲ್ರೆಡಿ 2-3 ವರ್ಷಗಳಿಂದ ಶೈಕ್ಷಣಿಕ ಸಹಾಯಧನವನ್ನು ಬಿಡುಗಡೆ ಮಾಡ್ತಾಯಿಲ್ಲ. ಮದುವೆ ಸಹಾಯಧನ, ಹೆರಿಗೆ ಸಹಾಯಧನವನ್ನು 2-3 ವರ್ಷಗಳಾಗಿ ಅಪ್ರೂವಲ್ ಆಗಿದ್ರು ಕೂಡ, ಅನುಮೋದನೆಗೊಂಡಿದ್ರು ಕೂಡ ಕಾರ್ಮಿಕರ ಖಾತೆಗೆ ಹಣ ಜಮೆ ಆಗ್ತಾಯಿಲ್ಲ. ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಅನಾವಶ್ಯಕ ಟೆಂಡರ್ ಯೋಜನೆಗಳನ್ನು ನಿಲ್ಲಿಸಿ ಮೂಲಭೂತ ಯೋಜನೆಗಳಿಗೆ ಒತ್ತು ಕೊಟ್ಟು ತಾವು ಕಾರ್ಮಿಕರಿಗೆ ಹಣವನ್ನು ಜಮಾ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ಕಾರ್ಮಿಕರ ಆಕ್ರೋಶ ಭುಗಿಲೇಳಲಿದೆ ಅಂತೇಳಿ ಈ ಸಂದರ್ಭದಲ್ಲಿ ಸಂದೇಶವನ್ನು ಕಾರ್ಮಿಕ ಸಚಿವರಿಗೆ ರವಾನೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅಶ್ವಥ್ ಮರಿಗೌಡರು, ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘ. ಆತ್ಮೀಯ, ನನ್ನ ಹೆಸರು ಶಶಿನಾಯಕ್ ಅಂತೇಳಿ ಜಯಶಾಂತ ಕಟ್ಟಡ ಕಾರ್ಮಿಕ ಸಂಘದ ವತಿಯಿಂದ ಮಾತಾಡ್ತಿರೋದು. ಆತ್ಮೀಯ ಸಚಿವರೇ, ತಾವು ಉತ್ತಮವಾದ ಕೆಲಸ ನಾನು ಮಾಡ್ತಾಯಿದ್ದೀನಿ ಕಾರ್ಮಿಕರಿಗೆ ಅಂತೇಳಿ ತಾವು ಭಾವಿಸಿದ್ರು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಆದರೆ ಅದರಿಂದ ಎಷ್ಟೋ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾಯಿದೆ ಅಂತೇಳಿ ನೀವು ಗಮನ ವಹಿಸ್ತಿಲ್ಲ. ಒಂದು ಸಾರಿ ತಾವು ಕೊಡ್ತಿರೋ ಅಂಥ ಕಿಟ್ಗಳು ಕಾರ್ಮಿಕರಿಗೆ ಅದು ಅನುಕೂಲ ಆಗೋ ರೀತಿಯಲ್ಲಿ ಇದ್ದಾವ ಇಲ್ಲ ಅಂಥೇಳಿ ಒಂದು ಸಾರಿ ಗುಣಮಟ್ಟದಲ್ಲಿ ಇದ್ದಾವೆ ಅಂತೇಳಿ ನೀವು ಪರಿಶೀಲನೆ ಮಾಡಿದ್ದೀರಾ? ಹೋಗಲಿ, ತಮ್ಮ ಗಮನಕ್ಕೆ ಇದೇನಾ ಇದು? ನನ್ನ ನೇರವಾದ ತಮಗೊಂದು ಪ್ರಶ್ನೆ. ತಾವು ಸಚಿವರು ಯಾವ ರೀತಿಯಾದ ಗುಣಮಟ್ಟವನ್ನು ಪರಿಶೀಲನೆ ಮಾಡ್ತಾ ಇದ್ದೀರೋ ಇಲ್ಲೋ ಗೊತ್ತಿಲ್ಲ. ಒಂದು ಸಾರಿ ತಮ್ಮ ಏನು ನೀವು ಕೊಡ್ತಾಯಿದ್ದೀರಾ, ಆ ಯೋಜನೆ ನೀವೆಲ್ಲ ಪ್ರಾರಂಭ ಮಾಡಿದ್ದೀರಾ, ಅದರ ಒಂದು ಗುಣಮಟ್ಟ ಯಾವ ರೀತಿ ಇದೆ ಅಂತೇಳಿ ಪರಿಶೀಲನೆ ಫಸ್ಟು ಮಾಡಿ. ಹಾಗೆ ಇದರ ಒಂದು ಪರಿಪೂರ್ಣವಾಗಿ ಕಾರ್ಮಿಕರಿಗೆ ಸಿಗ್ತಾ ಇದ್ದಾವ ಇಲ್ಲ ಅಂತೇಳಿ ಫಸ್ಟು ಪರಿಶೀಲನೆ ಮಾಡಿ.
ಅವೆಲ್ಲ ಬಿಟ್ಟು ಸುಮ್ಮನೆ ಕೆಲಸಕ್ಕೆ ಬರೋವು ಇಲ್ಲವೋ ಎಲ್ಲ ಯೋಜನೆಗಳನ್ನ ತಗೊಂಬಂದು ಆ ಕಾರ್ಮಿಕರ ನಿಧಿಯನ್ನು ಅನಾವಶ್ಯಕವಾಗಿ ವ್ಯರ್ಥ ಮಾಡೋದನ್ನು ಬಿಡಿ. ಅದರಲ್ಲೂ ಕಟ್ಟಡ ಕಾರ್ಮಿಕ ಎಲ್ಲ ಪದಾಧಿಕಾರಿಗಳು ಇವತ್ತು ತಾಲೂಕು ಜಿಲ್ಲಾ ರಾಜ್ಯಾದ್ಯಂತ ಬಂದಿರೋಂಥ ಎಲ್ಲ ಕಟ್ಟಡ ಕಾರ್ಮಿಕರ ಲೀಡರ್ಸ್ಗಳಿಗೆ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತೀನಿ. ಮೊದಲನೇದಾಗಿ ಮಾಧ್ಯಮದವರಿಗೆ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಇವತ್ತು ನನ್ನ ಹೆಸರು ರೇಣುಕಾ ಲಮಾಣಿ ಅಂತ, ನವನಿರ್ಮಾಣ ಕಟ್ಟಡ ಕಾರ್ಮಿಕ ಸಂಘದಲ್ಲಿ ರಾಜ್ಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೀವಿ. ಇವತ್ತು ಸಚಿವ ಸಂತೋಷ್ ಲಾಡ್ ಅವರಿಗೆ ಒಂದು ವಿಶೇಷವಾಗಿ ಸಂದೇಶನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. 12 ಯೋಜನೆಗಳನ್ನೆಲ್ಲ ಬಿಟ್ಟಿರಲ್ಲ ಸರ್, 12 ಯೋಜನೆಗಳಲ್ಲಿ ಯಾವ ಯೋಜನೆಗಳೆಲ್ಲ ನೀವು ಪರಿಪೂರ್ಣವಾಗಿ ಮಾಡಿ ಕಟ್ಟಡ ಕಾರ್ಮಿಕರಿಗೆ ನೋಂದಾಯಿತವರಿಗೆ ನೀವು ಅನುಕೂಲ ಮಾಡಿಕೊಟ್ಟಿದ್ದೀರಿ. ನನಗಂತೂ ಮಾಡಿಕೊಟ್ಟಿಲ್ಲ ಅಂತ ಅನಿಸ್ತಾ ಇದೆ. ಯಾಕಂದರೆ 2023-24ರಲ್ಲಿ ಹಾಕದಂಥ ಅರ್ಜಿಗಳು 10 ವರ್ಷ ನಾವು ಯೂನಿಯನ್ ಕಟ್ಕೊಂಡಿರೋರಿಗೆ ಬೆಲೆ ಇಲ್ಲ ಸರ. ಅದು ಇಂಡಿವಿಜುವಲ್ ಆಗಿ ಇವತ್ತು ಬ್ರೋಕರ್ಗಳು ಹಾವಳಿಗಳು ಹೆಚ್ಚಾಗಿ ಏನು ಮಾಡ್ತಾ ಇದ್ದಾರಲ್ಲ, ಅವರು ಜಾಸ್ತಿ ಮಾನ್ಯತೆ ಅವ್ರಿಗೆ ಕೊಡ್ತಾ ಇದ್ದೀರಾ. ಅವ್ರದ್ದೆಲ್ಲ ಹಾಕಿದಂಥ ಅರ್ಜಿಗಳನ್ನ ಸವಲತ್ತುಗಳು ಕೊಡ್ತಾ ಇದ್ದೀರಾ. ಕಾರ್ಮಿಕರು ಲೀಡರ್ಸ್ಗಳಿಗೆ ಏನು ಸರ್ ನೀವು ಬೆಲೆ ಕೊಟ್ಟಿದ್ದೀರಾ? ಮೊದಲನೇದಾಗಿ ನೀವು ಏನೇ ಎಚ್ಚೆತ್ತವಾಗಿ ಮುಂದೆ ಆಲೋಚನೆ ಕೆಲಸ ಮಾಡೋದಕ್ಕಿಂತ ಮುಂಚೆ ಎಲ್ಲ ಸಂಘದ ಪದಾಧಿಕಾರಿಗಳನ್ನ ನೀವು ಕುಂದಿರಿಸಿ ಅವ್ರನ್ನ ಸಮಿತಿಯಾಗಿ ಕಟ್ಟಿ ಅಲ್ಲಿ ಒಂದು ಮೀಟಿಂಗ್ ಮಾಡಬೇಕು ನೀವು. ಅದನ್ನು ಬಿಟ್ಟು ನೀವಾದಂಥ ಯೋಜನೆಗಳನ್ನ ಮಾಡಿಕೊಂಡು ಹಲವಾರು ಯೋಜನೆಗಳನ್ನ ಸೃಷ್ಟಿ ಮಾಡುವಂಥ ಅವಶ್ಯಕತೆ ಇಲ್ಲ ಸರ್. 5-10 ವರ್ಷಗಳಿಂದ ನಾವು ಸಂಘಟನೆ ಕಟ್ಟೋರಿಗೆ ನಮಗೆ ಬೆಲೆ ಇಲ್ದಂಗೆ ಮಾಡಿದ್ದಾರೆ ಸರ್. ಅದನ್ನು ಫಸ್ಟು ಸಂಘಟನೆಯವ್ರಿಗೆ ಬೆಲೆ ಕೊಡೋ ಹಾಗೆ ಮಾಡಿ, ಆಮೇಲೆ ಯಾವುದೇ ಯೋಜನೆಗಳನ್ನು ಮುಂದೆ ಮಾಡೋಕ್ಕಿಂತ ಮುಂಚೆ ಏನು ಮಾಡಿ ಕೊಟ್ಟಿದ್ವಲ್ಲ ಅದು ಇದ್ರದ್ದು ಸ್ಕಾಲರ್ಶಿಪ್ ಆಗಲಿ, ಪಿಂಚಣಿ ಆಗಲಿ, ಮದುವೆ ಸಹಾಯಧನ ಆಗಲಿ, ಇವುಗಳನ್ನ ಫಸ್ಟು ಆದ್ಯತೆ ಕೊಡಿ. ಆಮೇಲೆ ಯೋಜನೆಗಳನ್ನ ಮಾಡ್ತೀರಂತೆ. ಕಿಟ್ಗಳದ್ದೇನು ಅವಶ್ಯಕತೆ ಇಲ್ಲ ಸರ್. ನಮಗೆ ಬಡ ಕಾರ್ಮಿಕರು ತೊಗೊಳಕ್ಕೆ ಹೋಗ್ಲಾರ್ದ ಸರ ಪಾಳಿ ಹಚ್ಚಿರ್ತಾರೆ ಹೊರತು ನೀವು ಮಾಡೋ ಒಳಗಡೆ ಕೆಲಸಗಳನ್ನ ಅವ್ರಿಗೆ ಗೊತ್ತಿದ್ರೆ ಅದಕ್ಕೆ ಕಿಟ್ಗಳಿಂದನೇ ಹೊಡೆದು ಕಳಿಸ್ತಾರೆ ಸರ್. ಇವತ್ತು ಸರ್ಕಾರ ಕಟ್ಟೋದು ಗೊತ್ತು, ಸರ್ಕಾರ ಉಳಿಸೋದು ಗೊತ್ತು ಸರ್. ಕಾರ್ಮಿಕರಿಗೆ ನೀವು ಕಾರ್ಮಿಕರಂದ್ರೆ ಏನು ತಿಳ್ಕೊಂಡಿರಿ ಸರ್? ನಿಮ್ಮನೆ ಸ್ವತ್ತುಗಳು ಅಲ್ಲವು. ಇವತ್ತು ಅದೇ ರೋಡನಲ್ಲಿ ಇವತ್ತು ಒಂದು ಬಿಲ್ಡಿಂಗ್ ಕಟ್ಟಲಿಲ್ಲ ಅಂದರೆ ನೀವು ಟೆಂಟ್ ಹಾಕ್ಕೊಂಡು ಬೀದಿಯಲ್ಲಿ ಮಗೋ ಅಂಥ ಪರಿಸ್ಥಿತಿ ಬಂದಿರುತ್ತೆ ಸರ್. ಅದು ಫಸ್ಟ್ ತಲೆಯಲ್ಲಿ ಇಟ್ಕೊಳ್ಳಿ. ಮಾನ್ಯತೆ ರೈತರಿಗೆ ಕೊಡಿ, ರೈತರ ಸಾಲ ಮನ್ನಾ ಮಾಡಿ, ಅದರಲ್ಲಿ ಕಟ್ಟಡ ಕಾರ್ಮಿಕರಿಗೆ ನ್ಯಾಯ ಕೊಡಿಸ್ರಿ ಸರ್. ಅದು ಸರ್ ಸಚಿವ ಅಂದರೆ ಯಾರ್ಯಾರ್ದೋ ಬಕೆಟ್ಗಳನ್ನ ಹಿಡ್ಕೊಂಡು ನೀವು ಮಾಡೋಂಥ ಕೆಲಸಗಳಿಗೆ ಕಾರ್ಮಿಕರಿಗೆ ಏನಕ್ಕೆ ಸರ್ ನೀವು ಬೆಲೆ ಕೊಡ್ತೀರಾ? ಮೊದಲು ಅದನ್ನು ತಡೆಗಿಡಿದ್ರಿ ಸರ್. ಇಷ್ಟು ಹೇಳ್ತೀನಿ ನಾನು. ಎಲ್ಲ ಕಾರ್ಮಿಕರ ಸಂಘಟನೆಯಿಂದ ನಾನು 4 ಜನ ಮಾಡಿಕೊಡ್ತೀನಿ. ಧನ್ಯವಾದಗಳು. ಹರಿಹರ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರು. ಈಗ ನಮ್ಮ ಸಂಘಟನೆಯಿಂದನೇ ನೀವೆಲ್ಲ ಕಾಂಗ್ರೆಸ್ನವ್ರು ಗೆದ್ದಿರೋದು, ಮಿನಿಸ್ಟರ್ ಆಗಿರೋದು ನೀವೇ. ಈಗ ಬಡ ಕಾರ್ಮಿಕರಿಗೆ ಅಂತೇಳಿ ಮಾಡಿ ನೀವೇ ಲೂಟಿ ಹೊಡೆದ್ರೆ ಬಡ ಕಾರ್ಮಿಕರು ಎಲ್ಲಿ ಹೋಗಬೇಕು? ಈ ವಿಚಾರದಲ್ಲಿ ನೀವು ಇದನ್ನು ಸರಿಪಡಿಸ್ಕೊಳ್ಳಿಲ್ಲ ಅಂದರೆ ಹಿಂದಿನ ದಿನ 40 ಸೀಟ್ ಬರಲ್ಲ ನಿಮ್ಮವು. ಕಾಂಗ್ರೆಸ್ ಸರ್ಕಾರ ಅನ್ನೋದು ಹೆಸರಿಗಿರೋದಿಲ್ಲ. ಈಗ ಎಲ್ಲರೂ ಮಾತಾಡಿದ ಒಂದೊಂದು ಆಗಬಾರ್ದು. ಒಬ್ಬೊಬ್ರದ್ದು ಒಂಥರ ಮಾತಾಡ್ತೀವಿ ನಾವು. ಎಲ್ಲ ರಾಜ್ಯದಲ್ಲೇ ಇಡೀ ರಾಜ್ಯ ಸಂಘಟನೆ 30 ಜಿಲ್ಲೆಯಿಂದ 30 ತಾಲೂಕು ವಯಸ್ಸಿನಾಗ ಎಲ್ಲರೂ ಬಂದಿದ್ದಾರೆ. ಈ ಅದನ್ನು ಎಚ್ಚೆತ್ತ ವಹಿಸ್ಕೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಎರಡು ಅವೇ. BJP ಸರ್ಕಾರನೂ ಅದೇ, ಕಾಂಗ್ರೆಸ್ ಸರ್ಕಾರನೂ ಅದೇ. ಎರಡು ಅವ್ರು ಮಾಡಿದ್ದೆ ನೀವು ಮಾಡ್ತಾಯಿದ್ದೀರಿ. ಈಗ ಇದನ್ನು ಎಚ್ಚರಿಕೆ ವಹಿಸ್ಕೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಎಲ್ಲ ಕಾರ್ಮಿಕರು ಸೇರ್ಕೊಂಡು ಏನು ತೋರಿಸ್ಬೇಕು ಅದನ್ನು ತೋರಿಸೋ ದಾರಿ ನಿಮಗೆ. ಅಂತ ಸುವರ್ಣ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷರು, ಸಂಸ್ಥಾಪಕರು. ಇವತ್ತು ಏನು ಸರ್ಕಾರ ತರಾತುರಿಯಲ್ಲಿ ಅಂಬೇಡ್ಕರ್ ಸಹಾಯಸ್ತ ಯೋಜನೆಯನ್ನು ಮುಂದುವರಿಸ್ತಾ ಇದೆ. ಇವತ್ತು ಹಿಂದಿನ ಸರ್ಕಾರ ಕಿಟ್ಗಳು ಕೊಡೋದ್ರಲ್ಲಿ ತಪ್ಪು ಮಾಡಿತ್ತು, ಅದಕ್ಕೆ ತಕ್ಕ ಶಾಸ್ತಿಯಾಗಿ ಬುದ್ಧಿ ಕಲಿಸಿದ್ದೀವಿ. ಮತ್ತು ಈ ಸರ್ಕಾರನೂ ಅದೇ ರೀತಿಯಲ್ಲಿ ಹೋಗ್ತಾ ಇದೆ. ಮುಂದಿನ ದಿನದಲ್ಲಿ ನಾವು ತಕ್ಕ ಉತ್ತರವನ್ನು ಕೊಡಬೇಕಾಗುತ್ತೆ. ಈ ಸರ್ಕಾರ ಬರಲಿಕ್ಕೆ ಕೂಡ ನಮ್ಮ ಕಾರ್ಮಿಕರು ಮುಖ್ಯ ಕಾರಣ. ಎಚ್ಚೆತ್ಕೊಂಡು ಸಚಿವರು ತಕ್ಷಣ ಈ ಏನು ಅಂಬೇಡ್ಕರ್ ಸಹಾಯ ಕೇಂದ್ರಗಳನ್ನು ಬಂದ್ ಮಾಡಬೇಕು ಮತ್ತು ಕಿಟ್ಗಳನ್ನ ಸ್ಟಾಪ್ ಮಾಡಬೇಕು. ಇವತ್ತೇನು ಶೈಕ್ಷಣಿಕ, ಮದುವೆ, ಏನು ವೈದ್ಯಕೀಯ ಸಹಾಯಧನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ.